ಹಿಂಗೆ ಬಿಟ್ಬಿಟ್ಟು ಏನು ನಿಮ್ಮದು ಕನ್ಸರ್ನಿಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವ್ರಿ ಶೋಗೆ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ ಕನ್ನಡದವ್ರಿಗ, ನಿಮ್ಮಂಥವ್ರಿಗ, ನಮ್ಮಂಥವ್ರಿಗ, ಇದ್ರಲ್ಲಿ 10 ಕನ್ನಡದ ಮನೆ ಉದ್ಧಾರ ಆಗುತ್ತಾ, ಬರ್ತಾ ಇರೋರ ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ, ಕನ್ನಡದಲ್ಲಿ ಎಲ್ಲರ ಮನೆ ಮುಖದಲ್ಲಿ ಒಂದು ನಗು ಬರುತ್ತಾ, ಖುಷಿಯಾಗಿ ಕನ್ನಡಿಗರು ಮಲಗ್ತಾರೆ ಅನ್ನೋದು ನನ್ನ ಉದ್ದೇಶ ಆಗುತ್ತೆ. ಆಗಲ್ಲ ಸರ್, ಇದು ಕಂಡೀಷನ್ ಮಾತು ಹೇಳ್ತೀನಿ ನಿರೂಪಕರಾಗಿ ಏನು ಕಂಡೀಷನ್ ಏನಕ್ಕೆ ಸರ್, ನಾನು ನನ್ನ ಮಗಳಿಗೆ ಕಂಡೀಷನ್ ಹಾಕಲ್ಲ. ನಿಂಗೆ ಏನಮ್ಮ ಬೇಕು ಅಂತೀವಿ, ಯೋಗ್ಯತೆ ಇದ್ದರೆ ದುಡ್ದು ಕೊಡ್ತೀವಿ, ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್, ಕೇಳಿ, ನಿಮ್ಗೆ ಅಧಿಕಾರ ಇದೆ. ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸರ್ ಮ್ಯಾನರ್ ಎದುರುಗಡೆ ಸಿದ್ದರಾಮಯ್ಯ ಅವ್ರ ಮನೆ ಇದೆ. ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟು ನಾನೇ ಕೊಡ್ತೀನಿ ಬೇಕಾರೆ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ, ಯಾವುದಕ್ಕೋ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ನಿಮಗೆ ನಾನು ಸೈನ್ ಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್, ನೋಬಡಿ ಈಸ್ ಬಿಗರ್ ದೆನ್ ದ ಗವರ್ಮೆಂಟ್, ದ ಪವರ್ ಆರ್ ಎನಿಬಡಿ. ವಿ ಆರ್ ಆಲ್ ಲೆಸರ್ ಪೀಪಲ್. ಇದೇನಾಗುತ್ತೆ ಗೊತ್ತಾ ಸರ್, ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ, ಹೇಳ್ತೀನಲ್ಲ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ, ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ, ಹೇಳ್ತಾ ಇದ್ದೀನಲ್ಲ. ಯಾವ್ದಾರು ಸ್ಕೂಲ್ ಓಪನ್ ಮಾಡಿದ್ದೀನ, ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ, ಆಪರೇಷನ್ ಮಾಡಿದ್ದೀನ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ವಾ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸ್ನಲಾಗಿ ಸಿಕ್ಕಿದಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ. ನನ್ನನ್ನು ಹೊಗಳ್ತೀರಾ, ಹಾಡಾಡ್ತೀರಾ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರಾ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರಾ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆ್ಯಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ, ಸರ್ ಒಂದು ನಿಮಿಷ ಸರ್, ಇಲ್ಲ ಒಂದೇ ನಿಮಿಷ, ನಾನು ಅದನ್ನ ಇಲ್ಲ ಸರ್, ನಾನು ಅದನ್ನು ಸ್ಪಷ್ಟಪಡಿಸ್ಬಿಡ್ತೀನಿ. ಅದನ್ನ ಸ್ಪಾನ್ಸರ್ ಮಾಡಬಾರ್ದು, ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆ್ಯಸ್ ಎ ನೀವೊಬ್ಬ ಹೀರೋ ಆಗಿ ನೀವು ಬೇರೆ ಏನಾದರೂ ಈ ಥರದ್ದು ಜನರಲ್ ಆಗಿ ಏನಾದರೂ ಒಂದು ಷರತ್ತುಗಳು ಹಾಕ್ಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ. ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ಆ ಥರ ನನ್ನ ಕ್ವಶನ್ ಅಲ್ಲ, ನನ್ಗೆ ಅದು ಸಂಬಂಧನೂ ಇಲ್ಲ. ಜಾಸ್ತಿ ಆಗ್ತಾ ಇದೆ, ಮೈಕ್ ಇದೆ, ಕೇಳಿಸುತ್ತೆ, ಕೇಳಿ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಇದನ್ನು ಹೀರೋ ಆಗೂ ನಡೆಸ್ಕೊಡಲ್ಲ ಸರ್. ಇದನ್ನು ನಡೆಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸಿಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ. ಕಂಡೀಷನ್ ಅಂತ ಬಂದರೆ, ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕ್ಕೊಡಿ ಅಂತ ಕೇಳೋನಲ್ಲ ನಾನು, ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕಲಿ ನಾನು? ಟೆಲ್ ಮಿ, ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವು ಅದನ್ನು ಕೇವಲ 1.5 ಗಂಟೆಯಲ್ಲಿ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡೋವಂಥ ಪ್ರಯತ್ನ ಪಡ್ತೀನಿ ನಾನು, ನಿಮ್ಗಳಿಗೆ ಖುಷಿ ಪಡೋಕ್ಕೆ. ಹಾಯ್ ಸುದೀಪ್ ಸರ್. ಲಾಸ್ಟ್ ರೋ ಇಲ್ಲಿ ಸರ್, ಇಲ್ಲಿ